ಸ್ನೇಹಿತರೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಜ್ NS200. ನಾನಿವತ್ತಿದ್ದೀನಿ, ನೀವು ಹಿಂದೆ ಕಾಣ್ತಾ ಇರ್ಬೋದು, ನಾರಾಯಣ ಸ್ವಾಮಿ ಬೆಟ್ಟ. ಇದು ಬೆಂಗಳೂರಿಂದ ಜಸ್ಟ್ ಒಂದು 33 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಬಿಡದಿಯಿಂದ ಲೆಫ್ಟ್ ಒಂದು 7-8 ಕಿಲೋಮೀಟರ್ ಒಳಗಡೆ ಬಂದರೆ ಒಂದು ನಿಮ್ಗೆ ಹಾರ್ಸ್ ಸಿಗುತ್ತೆ. ನಾರಾಯಣ ಸ್ವಾಮಿ ಬೆಟ್ಟದ ಒಂದು ಹಾರ್ಸ್ ಸಿಗುತ್ತೆ. ಹಾರ್ಸಿಂದ ಜಸ್ಟ್ ಒಂದು 800 ಮೀಟ್ರ್ ಏನೋ ಮೇಲೆ ಬಂದರೆ ನೀವು ನಾರಾಯಣ ಸ್ವಾಮಿ ಬೆಟ್ಟ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾರಾಯಣ ಸ್ವಾಮಿ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಫಸ್ಟ್ ನಿಮಗೆ ಇಲ್ಲಿ ವೆದರ್ ಯಾವ ಥರ ಇದೆ ಅಂತ ನೋಡ್ಬೋದು. ನೀವು ಎಷ್ಟು ಸಖತ್ತಾಗಿದೆ. ಇವಾಗ ಸಂಡೇ, ಇಲ್ಲಿ ಯಾರೂ ಇಲ್ಲ, ಜಸ್ಟ್ ಇಬ್ಬರೇನೋ ಇವಾಗ ಬಂದಿದ್ರು. ಇಲ್ಲಿ ಬೆಟ್ಟ ಮತ್ತು ದೇವಸ್ಥಾನ ಎರಡು ಕೂಡ ಇದೆ ಮೇಲ್ಗಡೆ. ನಾ ಇನ್ನೂ ಮೇಲ್ಗಡೆ ಹೋಗಿಲ್ಲ. ಈ ವೆದರ್ ಅಂತೂ ಫುಲ್ಲು ಬಿಸಿಲಿಲ್ಲ, ಏನಿಲ್ಲ. ನೀವು ಸುತ್ತಮುತ್ತ ನೋಡ್ಬೋದು, ಎಷ್ಟು ಫುಲ್ ಬಿಡದಿ, ಆ ಸರೌಂಡಿಂಗ್ ಎಲ್ಲ ಕಾಣ್ತಾ ಇದೆ ಇಲ್ಲಿ ನೀವು ನೋಡ್ಬೋದು. ಈ ಭಾನುವಾರ ಒಂದಿನ ನೀವು ಯಾವ್ದಾರು ಒಂದು ಜಾಗ ನೋಡ್ತೀನಿ ಅಂತ ಹೇಳಿದ್ರೆ ಇದು ಒಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿದೆ ನಾರಾಯಣ ಸ್ವಾಮಿ ಬೆಟ್ಟ, ಸಖತ್ತಾಗಿದೆ. ಇಲ್ಲಿ ಬೆಟ್ಟ ಇದೆ, ದೇವಸ್ಥಾನ ಇದೆ, ಎಲ್ಲ ಇದೆ. ನಾನಿವಾಗ ಇನ್ನೂ ಕೆಳಗಡೆ ಇದ್ದೀನಿ, ಮೇಲೆ ಹೋಗೋಣ, ಮೇಲೆ ಏನೇನಿದೆ ಅಂತ. ಸ್ನೇಹಿತರೆ, ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಬಂದರೆ ನೀವು ಒಂದು ಅಶ್ವತ್ಥ ಕಟ್ಟೆ ಕೂಡ ನೋಡ್ಬೋದು. ದೇವಸ್ಥಾನ ಇನ್ನೇನು ಎಂಟ್ರಿ ಆಗ್ತಿದ್ದಂಗೆ ನಿಮ್ಮ ಬಲಗಡೆನೇ ಈ ಅಶ್ವತ್ಥ ಕಟ್ಟೆ ನಿಮಗೆ ಇಲ್ಲಿ ಸಿಗುತ್ತೆ. ಅಲ್ಲಿಂದ ಮುಂದೆ ಬರ್ತಾ ಇದ್ದಂಗೆ ಜಸ್ಟು ನಿಮ್ಗೆ ಎದುರುಗಡೆನೇ ಕಾಣುತ್ತೆ ಈ ನಾರಾಯಣ ಸ್ವಾಮಿ ದೇವಸ್ಥಾನ. ಇದೇ ನೋಡಿ ನಾರಾಯಣ ಸ್ವಾಮಿ ದೇವಸ್ಥಾನ. ಇದು ಎದುರುಗಡೆ ಒಂದು ಗರುಡಗಂಬ ಕೂಡ ಇಲ್ಲಿದೆ, ನೀವು ಕಾಣ್ಬೋದು. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನ ಶನಿವಾರ ಒಂದಿನ ಮಾತ್ರ ಓಪನ್ ಅಂತೆ ಈ ದೇವಸ್ಥಾನ. ಅದರಲ್ಲೂ ಬರೀ 2 ಅವರ್ ಮಾತ್ರ ಈ ದೇವಸ್ಥಾನ ಓಪನ್ ಇರೋದು. ಅಂದೇಳಿದ್ರೆ ಶನಿವಾರ 9:45 12 ಗಂಟೆವರೆಗೆ ಈ ದೇವಸ್ಥಾನ ಓಪನ್ ಇರುತ್ತಂತೆ. ಆ ದೇವಸ್ಥಾನದ ಸುತ್ತಮುತ್ತ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಜಾಗ. ಮಾತ್ರ ಸೂಪರ್ ಆಗಿದೆ ನೋಡಿ, ಕಾಣ್ಬೋದು. ಇಲ್ಲಿ ಇಡೀ ಬಿಡದಿ ಊರೆಲ್ಲ ಇಲ್ಲಿ ಕಾಣ್ತೈತೆ.
ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನದ ನಾನು ಮುಂಭಾಗ ಇದ್ದೀನಿ. ಇಲ್ಲಿ ಗ್ರಿಲ್ ಎಲ್ಲ ಹಾಕ್ಸಿದ್ದಾರೆ ದೇವಸ್ಥಾನ ಸುತ್ತಮುತ್ತ. ಇಲ್ಲಿ ಮೆಟ್ಲಿದೆ. ನಾನು ಆವಾಗಲೇ ಅಲ್ಲಿ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಅಲ್ಲಿ ಮೆಟ್ಲಿದೆ. ಆ ಮೆಟ್ಲಿಂದನ ಕೂಡ ಹತ್ತಿ ಬರ್ಬೋದು. ಇವಾಗ ಏನು ಮಾಡಿದ್ದಾರೆ, ದೇವಸ್ಥಾನದ ಎದುರುಗಡೆವರೆಗೂ ಕೂಡ ರೋಡ್ ಮಾಡಿದ್ದಾರೆ. ಆರಾಮವಾಗಿ ಗಾಡಿ ದೇವಸ್ಥಾನ ಬಾಗಿಲಿದೆಯಲ್ಲ ಅಲ್ಲಿವರೆಗೂ ಕೂಡ ಗಾಡಿ ಬರುತ್ತೆ. ಆರಾಮವಾಗಿ ನೀವು ಈಸಿಯಾಗಿ ಬರ್ಬೋದು. ಗಾಡಿ ನೀವು ಮೆಟ್ಲತ್ತಿ ಬರ್ಬೇಕಂತ ಏನಿಲ್ಲ, ಆರಾಮಾಗಿ ಈಸಿಯಾಗಿ ಬರ್ಬೋದು. ಇಲ್ಲಿ ಮೆಟ್ಲು ಒಂದು 500 ಮೆಟ್ಲು ಅಷ್ಟೇ. ಜಸ್ಟ್ ನೀವು ವಾಕಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಮೆಟ್ಲತ್ತಿ ಬರ್ಬೋದು. ತುಂಬ ಚೆನ್ನಾಗಿದೆ ಜಾಗ, ಮಾತ್ರ ಸೂಪರ್ ಆಗಿದೆ ನೋಡಿ. ಬಿಸಿಲು ಕೂಡ ಇಲ್ಲ ಇವತ್ತು. ವೆದರ್ ಮಾತ್ರ ಅಂತೂ ಸೂಪರ್ ಆಗಿದೆ. ನೀವು ಅಲ್ಲಿ ನೋಡ್ಬೋದು ಸ್ನೇಹಿತರೆ, ಅಲ್ಲಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಎಡಗಡೆ ಸ್ವಲ್ಪ ಡೌನ್ ಬಂದರೆ ಈ ಕಡೆ ಮೆಟ್ಲು ಮಾಡಿದ್ದಾರೆ. ಈ ಮೆಟ್ಲು ಕೆಳಗಡೆ ಇಲ್ಲೊಂದು ಕಲ್ಯಾಣಿ ಇದೆ. ನೀವು ಕಲ್ಯಾಣಿ ಕೂಡ ನೋಡ್ಬೋದು. ನೀರು ಇದೆ ನೋಡಿ. ಇವಾಗ ಮಳೆಗಾಲದಲ್ಲಿ ನೀರು ನೋಡೋದೇ ಕಷ್ಟ. ಬೆಟ್ಟ ಸೈಡಲ್ಲಿ ಇಲ್ಲಿ ನೀರಿದೆ ನೋಡಿ. ನೀರು ಕೂಡ ನಿಂತಿದೆ. ಇದು ಕೆಳಗಡೆ ಜಾಗ ಎಲ್ಲ ಊರು. ಸಖತ್ತಾಗಿದೆ ವೆದರ್ ಮಾತ್ರ. ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬಿಡದಿ ಅನಿಸುತ್ತೆ ಮೋಸ್ಟ್ಲಿ. ಬಿಡದಿ ಏರಿಯಾ ಇದೆಲ್ಲ. ಬಿಸಿಲಂತೂ ಇಲ್ಲ ಇವತ್ತು. ಸಖತ್ತಾಗಿದೆ ವೆದರ್ ಮಾತ್ರ. ಇದು ದೇವಸ್ಥಾನದ ಜಸ್ಟ್ ಎಡಭಾಗ ಅನಿಸುತ್ತೆ. ಇದು ಎಡಭಾಗ. ಇದು ಅಂದರೆ ದೇವಸ್ಥಾನದ ಕಾರ್ನರ್ ಬರುತ್ತೆ. ಕಾರ್ನರಿಂದ ಸ್ವಲ್ಪ ಡೌನ್ ಇದೆ. ಈ ಡೌನು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿರೋದು 3 ದೇವರು ಇದೆ ಅಂತೆ. ಒಂದು ನಾರಾಯಣ ಸ್ವಾಮಿ ದೇವರು, ಇನ್ನೊಂದು ಶ್ರೀದೇವಿ ಭೂದೇವಿ. ಅದು ಈ ದೇವಸ್ಥಾನದ ಒಳಗಡೆ ಇದೆಯೋ ಹೊರಗಡೆ ಇದೆ ಅಂತ ಗೊತ್ತಿಲ್ಲ. ಬಟ್ ನಾರಾಯಣ ಸ್ವಾಮಿ ದೇವಸ್ಥಾನ ಇರೋದು ಪಕ್ಕ ಕಾಣ್ತಾ ಇದೆ. ಅದು ಶ್ರೀದೇವಿ ಭೂದೇವಿ ಯಾವ ಕಡೆ ಇದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿ ನಂಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿ 3 ದೇವರು ಇದೆ. ಬಟ್ ಇದು ಇಲ್ಲೇ ಇದೆಯೋ ಅಲ್ಲ ಕೆಳಗಡೆ ಇದೆಯೋ ಅಲ್ಲ ಎಂಟ್ರೆನ್ಸ್ ಅಲ್ಲಿ ನೋಡಿದೀವೋ ಅದಂತ ಗೊತ್ತಿಲ್ಲ. ಇವತ್ತು ಸಂಡೇ ಓಪನ್ ಇರಲ್ಲ ದೇವಸ್ಥಾನ. ಶನಿವಾರದಲ್ಲಿ ಒಂದಿನ ಮಾತ್ರ ಇಲ್ಲಿ ಓಪನು. ಹಾಗಾಗಿ ಓಪನ್ ಇದ್ದರೆ ತೋರಿಸ್ಬೋದಿತ್ತು.
ಸ್ನೇಹಿತರೆ ನೋಡಿದ್ರಲ್ಲ, ಇದಿಷ್ಟು ನಾರಾಯಣಸ್ವಾಮಿ ಬೆಟ್ಟದ ಒಂದು ಸಣ್ಣ ವಿಡಿಯೋ. ಯಾರಾದರೂ ಭಾನುವಾರ ಒಂದಿನ ನೀವೆಲ್ಲಾದರೂ ಅರ್ಧ ದಿನ ಎಲ್ಲಾದರೂ ಹೋಗ್ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೋಸ್ಕರ ವಿಸಿಟ್ ಕೊಡಿ. ಇಲ್ಲಿ ಬಂದರೆ ನೀವು ಮೆಟ್ಲು ಹತ್ತಬೇಕು ಅಂತ ಏನು ಟೆನ್ಷನ್ ಇಲ್ಲ. ಆರಾಮ ದೇವಸ್ಥಾನ ಮುಂದ್ಗಡೆವರೆಗೆ ಕೂಡ ಗಾಡಿ ಬರುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಶನಿವಾರ ಮಾತ್ರ 9:45 12 ಗಂಟೆವರೆಗೆ ಮಾತ್ರ ಈ ದೇವಸ್ಥಾನ ಓಪನ್ ಅಂತೆ. ದೇವರ ದರ್ಶನ ಮಾಡೋದಿದ್ದರೆ ನೀವು ಶನಿವಾರ ಬನ್ನಿ. ಹಾಗೆ ಅರ್ಧ ದಿನ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಭಾನುವಾರ ಬನ್ನಿ. ತುಂಬ ಚೆನ್ನಾಗಿದೆ ಜಾಗ, ವೆದರ್ ಅಂತೂ ಸೂಪರ್ ಆಗಿದೆ. ಇದು ಬಿಡದಿ ಬರುತ್ತೆ. ಬಿಡದಿ ಅಂತ ಹೇಳಿದ್ರೆ ಬೆಂಗಳೂರಿಂದ 33 ಕಿಲೋಮೀಟ್ರ್ ಆಗುತ್ತೆ. ಬಿಡದಿಯಿಂದ ಲೆಫ್ಟ್ ತೊಗೊಂಡ್ರೆ ಒಂದು 7-8 ಕಿಲೋಮೀಟ್ರ್ ಆಗ್ಬೋದು. ನಿಮ್ಗೆ ಹಾರ್ಸ್ ಸಿಗುತ್ತೆ ಅಲ್ಲಿ, ನಿಮಗೆ ಆ ಊರಲ್ಲಿ ಒಂದು ಹಾರ್ಸ್ ಸಿಗುತ್ತೆ. ಹಾರ್ಸಿಂದ ಜಸ್ಟ್ ಒಂದು 1 ಕಿಲೋಮೀಟ್ರ್ ಆಗೋಲ್ಲ. ಜಸ್ಟ್ ನಿಮ್ಗೆ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಒಂದ್ಸಲ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಷ್ಟಲ್ತ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರಾಜ್ NS 200. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ.